ಹಲೋ ನನ್ನ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಸಂಡೇ. ಇವತ್ತಿನ ಲಾಗಲ್ಲಿ ನಾನು ಹಳ್ಳಿ ಶೈಲಿಯಲ್ಲಿ ಮೀನು ಸಾಂಬಾರನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ಈ ಒಂದು ವಿಡಿಯೋ ಮೂಲಕ ತೋರಿಸಿದ್ದೇನೆ. ಪೂರ್ತಿ ವಿಡಿಯೋ ನೋಡಿ, ಎಲ್ಲಿನೂ ಕೂಡ ಸ್ಕಿಪ್ ಮಾಡಬೇಡಿ. ಬನ್ನಿ ಶುರು ಮಾಡೋಣ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ದೊಡ್ಡ ಬೌಲ್ನಷ್ಟು ಕೊಬ್ಬರಿ ತೆಗೆದುಕೊಂಡಿದ್ದೇನೆ. ಒಂದು ಬೌಲ್ನಷ್ಟು ಈರುಳ್ಳಿ ಮೀಡಿಯಂ ಗಾತ್ರದ್ದು, ಬೆಳ್ಳುಳ್ಳಿ, ಶುಂಠಿ ಹಾಗೆ ಚಕ್ಕೆ, ಲವಂಗ, ಮೆಣಸುಕಾಳನ್ನು ಒಂದು ನಾಲ್ಕಷ್ಟು ತಗೊಂಡಿದ್ದೀನಿ. ಒಂದು ಬೌಲ್ನಷ್ಟು ಟೊಮೆಟೊ, ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಇವೆಲ್ಲನೂ ಸೇರಿ ಕೊನೆಗೆ ಕೊತ್ತಂಬರಿಯನ್ನು, ಒಂದು ಕಟ್ಟಷ್ಟು ಕೊತ್ತಂಬರಿಯನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಬಿಕೊಳ್ಳುತ್ತೇನೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊತೇನೆ. ನೀರು ಹಾಕಿ ರುಬ್ಬಿದ್ರೆ ಸ್ವಲ್ಪ ನುಣ್ಣಗೆ ಬರುತ್ತೆ. ನೀರು ಹಾಕಿಲ್ಲ ಅಂದರೆ ಸರಿಯಾಗಿ ಬರಲ್ಲ ಮಸಾಲೆ. ಹಾಗಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿರೋ ಎಲ್ಲ ಮಸಾಲೆನೂ ನಾನು ಫೈನಾಗಿ ರುಬ್ಕೊತೇನೆ. ಮಸಾಲೆ ರೆಡಿಯಾಗಿ ಬಂತು ನೋಡ್ರಿ. ಈ ಥರ ಪೇಸ್ಟ್ನ ಮಾಡ್ಕೊಂಡಿನಿ. ಇವಾಗ ಏನು ಮಾಡ್ತೀನಿ, ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಕಾಯಕ್ಕಿಡ್ತೇನೆ ರೀ. ಎಣ್ಣೆ ಕಾಯೋಬೇಕಾದ್ರೆ ಒಂದೆರಡು ಸ್ಪೂನಷ್ಟು ಖಾರ ಹಾಕ್ತೇನೆ ರೀ. ಕಾಯೋ ಎಣ್ಣೆ ಒಳಗೆ ಖಾರ ಹಾಕಿದ್ರೆ ಕಲರ್ ಬರ್ತೈತಿ ಅಂತ ಅಂದ್ಬಿಟ್ಟು ಇವಾಗಲೇ ಒಂದು ಸ್ವಲ್ಪ ಖಾರ ಹಾಕ್ತೇನೆ ರೀ. ಆಮೇಲೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತೇನೆ. ಈ ಒಗ್ಗರಣೆ ಒಳಗನೆ ಫಿಶ್ ಮಸಾಲಾನು ಕೂಡ ಆ್ಯಡ್ ಮಾಡ್ಕೊತೇನೆ ರೀ. ರುಬ್ಬಿಟ್ಟಿದ್ವಲ್ರಿ ಮಿಕ್ಸಿ ಜಾರ್ ಒಳಗೆ, ಆ ಮಸಾಲಾನ ಈಗ ಈ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತೇನೆ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಬೇಕ್ರಿ. ಇದನ್ನು ಸಾಂಬಾರು ಟೇಸ್ಟಾಗಿ ಬರುತ್ತೆ, ಮೀನು ಸಾಂಬಾರು. ಮಿಕ್ಸಿ ಜಾರ್ ತೊಳೆದಿದ್ದ ನೀರನ್ನು ಸಹ ಇದಕ್ಕೆ ಹಾಕ್ತೇನೆ ರೀ ನಾನು. ಆಮೇಲೆ ಸಾಂಬಾರ್ಗೆ ಎಷ್ಟು ನೀರು ಬೇಕು ಅನ್ನೋದನ್ನು ಕೂಡ ಇಲ್ಲೇ ನೋಡ್ಬೋದು ನೀವು. ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನ ಹಾಕ್ಬೋದು. ಇವಾಗ 2 ಟೀ ಸ್ಪೂನಷ್ಟು ಉಪ್ಪು ಹಾಕ್ತೇನೆ ರೀ. ಫಸ್ಟಿಗೆ ನಾವು ಮೀನಕ್ಕೆ ಉಪ್ಪು ಹಾಕಿ ತೊಳೆದಿರ್ತೀವಲ್ಲ, ಎಷ್ಟು ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟೇ ಹಾಕ್ಕೋಬೇಕು. ಆಮೇಲೆ 2 ಟೀ ಸ್ಪೂನಷ್ಟು ಖಾರ ಇವಾಗ ಹಾಕ್ತೇನೆ ರೀ ನಾನು. ಒಗ್ಗರಣೆ ಕೊಡುವಾಗ ಕಲರ್ ಬರಲಿ ಅಂತ 2 ಸ್ಪೂನ್ ಅವಾಗ ಹಾಕಿದ್ದೆ. ಇವಾಗ ರುಚಿಗೆ ತಕ್ಕಷ್ಟು ಖಾರನ ಇವಾಗ ಹಾಕ್ಕೋಬೇಕು. ಖಾರ ಉಪ್ಪು ಹಾಕಿದ್ಮೇಲೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡ್ಬೇಕ್ರಿ. ಇವಾಗ ನೋಡ್ರಿ, ಮಸಾಲೆ ಇವಾಗ ಕುದಿಯೋಕೆ ಸ್ಟಾರ್ಟ್ ಆಯಿತು. ಮಸಾಲೆ ಕುದಿಯುವಾಗ ಏನು ಮಾಡಬೇಕು, ಒಂದು ಕುದಿ ಬಂದರೆ ಸಾಕು. ಇವಾಗ ಆಲ್ರೆಡಿ ನಾವು ಏನು ತೊಳೆದಿಟ್ಕೊಂಡಿದ್ವಲ್ರಿ ಮೀನನ್ನ, ಅರಿಶಿನ ಉಪ್ಪು ಹಾಕಿ ತೊಳೆದಿಟ್ಕೊಂಡಿದ್ವಲ್ಲ ರೆಡಿ ಮಾಡಿ, ಈ ಕುದಿಯೋ ಒಂದು ಮಸಾಲೆ ಇವಾಗ ಸೇರಿಸ್ಕೋಬೇಕ್ರಿ. ಇವನ್ನ ಮಸಾಲೆ ಕುದಿಯುವಾಗಲೇ ಮೀನು ಸೇರಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಸಾಂಬಾರು. ಒಗ್ಗರಣೆ ಕೊಡುವಾಗ ಮೀನು ಹಾಕ್ಕೊಂಡು ಆಮೇಲೆ ಮಸಾಲೆ ಹಾಕಿದರೆ ತುಂಬ ಕುದ್ಬಿಡುತ್ತೆ, ಬಾಯ್ಲ್ ಭಾಳ ಆಗುತ್ತೆ, ಚೆನ್ನಾಗಿ ಬರಲ್ಲ ತಿನ್ನೋಕ್ಕೆ. ಮುಳ್ಳದೆಲ್ಲ ಇದ್ದರೆ ಹರ್ಕೊಂಡ್ಬಿಡ್ತೇವೆ ಸಾಂಬಾರು ತುಂಬಾನು. ಹಾಗಾಗಿ ನಾವು ಮಸಾಲೆ ಕುದಿಯುವಾಗಲೇ ನಾವು ಮೀನನ್ನ ಸೇರಿಸ್ಕೊತೀವಿ ರೀ. ಮೀನು ಮಾತ್ರ ತುಂಬ ಚೆನ್ನಾಗಿತ್ತು ರೀ. 1 kg ಇತ್ತು ಅನ್ಸುತ್ತದು. ಪೀಸ್ ಕೂಡ ತುಂಬ ದೊಡ್ಡ ಇದ್ವು. ಫ್ರೆಶ್ ಮೀನು, ಆವಾಗಲೇ ತಗೊಂಬಂದಿರೋ ಮೀನದು. ಸಾಂಬಾರು ಕೂಡ ತುಂಬ ಟೇಸ್ಟ್ ಆಗುತ್ತೆ ಇದು. ಆಮೇಲೆ ಮೀನು ತಲೆನೂ ಕೂಡ ದೊಡ್ಡದು, ಅದನ್ನು ತೊಗೊಂಬಂದಿದ್ರು. ಈ ಸಾಂಬಾರು ಒಳಗನ ಸೇರಿಸ್ತೇನೆ ರೀ ಅದನ್ನು ಕೂಡ. ತಲೆ ದೊಡ್ಡದಿತ್ತು, ಬಟ್ ಅದನ್ನು ಕಟ್ ಮಾಡಿ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿನಿ. ತಲೆ ತುಂಬ ಟೇಸ್ಟ್ ಇರುತ್ತೆ ರೀ. ಪೀಸ್ಗಿಂತ, ಮೀನಿನ ಪೀಸ್ಗಿಂತನೂ ತಲೆ ತುಂಬ ಟೇಸ್ಟ್ ತಿನ್ನೋಕೆ. ತಲೆನೂ ಚುರುಕಾಗ್ತತಿ. ಸಣ್ಣ ಮಕ್ಕಳಿಗೆ ಮೀನು ತಲೆ ತಿನ್ನಿಸ್ಬೇಕು ಅಂತ ಹೇಳ್ತಾರೆ ರೀ. ಇವಾಗ ತಲೆ ಇಷ್ಟಿತ್ತು ನೋಡ್ರಿ. ಅದು ಒಂದು 2-3 ಪೀಸ್ ಮಾಡ್ಕೊಂಡಿದ್ವಿ. ಅದನ್ನು ಕೂಡ ಇದೇ ಸಾಂಬಾರ್ಗೆ ನಾನು ಆ್ಯಡ್ ಮಾಡ್ತೀನಿ. ಎಲ್ಲ ಮೀನನ್ನು ಈ ಮಸಾಲೆಗೆ ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಸಾವಕಾಶಾಗಿ ಎಲ್ಲ ನಾವನ್ನ ಮುಳುಗಿಸ್ಬೇಕ್ರಿ.
ಜಾಸ್ತಿ ರಫ್ ಆಗಿ ಕಲಕಬಾರ್ದು. ಚಿಕನ್ ಮಟನ್ ಸಾಂಬಾರ್ ಥರ ಈ ಮೀನನ್ನು ಸಾವಕಾಶಾಗಿ ಮುಳುಗಿಸ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿಟ್ಬಿಟ್ರೆ ಸಾಕು. ನೋಡಿರಿ, ಫಿಶ್ ಕುದಿಯಕ್ಕೆ ಸ್ಟಾರ್ಟ್ ಆಯಿತು. ಕುದಿ ಇವಾಗ ಬರ್ತಾ ಇದೆಯಲ್ಲ, ಸ್ವಲ್ಪ ಕುದಿಬೇಕಿದು. ನೋಡ್ರಿ, ಇಷ್ಟು ಕುದ್ದಿದೆ ಮೀನು. ಇವಾಗ ಸಾಕು, ಇಷ್ಟು ಕುದ್ರೆ ಸಾಕು. ಇವಾಗ ಸಾಂಬಾರು ರುಚಿ ನೋಡ್ಕೋಬೇಕ್ರಿ ನಾವು. ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತು ಅಂತ ಹೇಳಿದರೆ ಸೇರಿಸ್ಕೋಬೋದು. ಎಲ್ಲ ಕರೆಕ್ಟಾಗಿತ್ತು ಸಾಂಬಾರು. ಉಪ್ಪು ಖಾರ ಹುಳಿ ಎಲ್ಲನೂ ಸರಿಯಾಗಿತ್ತು. ರೆಡಿ ಆಯಿತು. ಊಟ ಮಾಡೋ ಟೈಮಿಗೆ ಯಾವ ರೀತಿ ಆಗಿತ್ತು ಅಂತ ತೋರಿಸ್ತೀನಿ ರೀ ನಿಮ್ಗೆ. ಸಾಂಬಾರು ರೆಡಿ ಮಾಡಿಟ್ಟೆ, ಊಟ ಮಾಡೋ ಟೈಮಿಗೆ ತೋರಿಸ್ತೀನಿ ಆಯಿತಾ. ಓಕೆ ಫ್ರೆಂಡ್ಸ್, ನೋಡಿ ನಾವು ಇವಾಗ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡೋ ಟೈಮಿಗೆ ಕಲರ್ ಇನ್ನೂ ಚೆನ್ನಾಗಿ ಬಂದಿತ್ತು, ನೋಡ್ತಿರ್ಬೋದು ನೀವು ಕೂಡ. ನೀವು ಒಂದ್ಸಲ ಹೀಗೆ ಮೀನು ಸಾಂಬಾರನ್ನ ಹಳ್ಳಿ ಶೈಲಿಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ಪದೇ ಪದೇ ಇದೇ ಥರ ಮಾಡಬೇಕು. ಮೀನು ಸಾಂಬಾರು ತುಂಬ ಟೇಸ್ಟ್ ಆಗುತ್ತೆ ಅನ್ಕೋತೀರಿ. ವಿಡಿಯೋ ಪೂರ್ತಿ ನೋಡಿದ ನಿಮಗೆಲ್ಲ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ.